ಹಾಯ್ ನಮಸ್ತೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನನ್ನ ಮಗ ಮತ್ತು ನನ್ನ ಮಗನ ಫ್ರೆಂಡ್ಸ್ಗಳು ಕೇಕ್ ಕಟ್ ಮಾಡು ಅಂದರೆ ಅವನೊಬ್ಬನೇ ಕಟ್ ಮಾಡು ಅಂದರು. ನಾನು ಕ್ಯಾಮ್ರಾನೇ ಆನ್ ಮಾಡಿರಲಿಲ್ಲ. ಅದು ಸ್ಪಾರ್ಕ್ ಎಲ್ಲ ಹಚ್ಚೋದು ಸ್ಟಾರ್ಟಿಂಗಿಂದ, ಅದಕ್ಕೆ ಇಬ್ಬರು ನಗಾಡ್ತಾ ಇದ್ದಾರೆ. 3 ಜನನೂ ನಗಾಡ್ತಾ ಇದ್ದಾರೆ. ಕೇಕ್ ಕಟಿಂಗ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ವಿಶ್ ಮಾಡೋರು ವಿಶ್ ಮಾಡಿ ಮಲ್ಕೊಂಡ್ವಿ. ಸ್ವಲ್ಪ ಹೊತ್ತು ಎಲ್ಲೂ ಹೋಗಲಿಲ್ಲ. ಹೊರಗಡೆ ಏನು ಅಷ್ಟು ಇಷ್ಟಪಡಲ್ಲ. ನಮಗೇನಿದ್ರು ಮನೆಯಲ್ಲಿದ್ದೇನೆ ಈ ಥರ ಸಿಂಪಲಾಗಿ ಮಾಡೋದೇ ತುಂಬ ಖುಷಿ ಕೊಡುತ್ತೆ ನಮಗೆ. ಬೆಳಗ್ಗೆ ಕಲರ್ ಹಚ್ಚಿದ್ರು ನಮ್ಮ ಕೆಳಗಡೆ ಮನೆ ಹುಡುಗಿ, ತುಂಬ ಚೆನ್ನಾಗಿ ಹಚ್ಚಿದ್ಲು, ಇಷ್ಟ ಆಯಿತು ನನಗಂತೂ. ದೋಸೆ ಮಾಡಿದ್ದೆ, ದೋಸೆಗೆ ಚಟ್ನಿ ಅಷ್ಟೇ ನಾನು ತಿಂದೆ. ಅವ್ರಿಗೆ ಚಿಕನ್ ಗ್ರೇವಿ ಇತ್ತು. ಒಂದೇ ಒಂದು ದೋಸೆ ತಿಂದೆ ಅಷ್ಟೇ. ಎಲ್ಲ ಆಯಿತು, ದೋಸೆ ಮಾಡಿದೆ ತಿಂದೆ. ಇವಾಗ ಹೊರ್ಗಡೆ ಹೊರಟಿದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲದೆ ಹೋಯ್ತಾ ಇರೋದು. ಹೋಯ್ತಾ ಹೇಳ್ತೀನಿ, ಇಲ್ಲಾಂದರೆ ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. 11 ಗಂಟೆ ಹೋಗೋದು ಅನ್ಕೊಂಡು 12:15 ಆಗೈತೆ. ಜೀನ್ಸು ಮತ್ತು ಒಂದು ಟಿ ಶರ್ಟ್ ಹಾಕಿದ್ದೇನೆ. ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವಾಗ ನಮ್ಮ ಮನೆಯಿಂದ ಸ್ವಲ್ಪ ದೂರ ಬಂದಿದ್ದೀವಿ ಅಷ್ಟೇ. ಎಲ್ಲಿಗೆ ಅಂತ ಇವಾಗಲೂ ಹೇಳಲಿಲ್ಲ. ಸ್ವಲ್ಪ ದೂರ ಬಂದಮೇಲೆ ಇವಾಗ ಹೇಳಿದ್ರು ನಿಮಿಷಾಂಬಗೆ ಹೋಗೋಣ, ಅದೇ ಹತ್ರ ಇರೋದು ಅಂತ. KRSಗೆ ಹೋಗೋದು ಅಂದ್ಕೊಂಡ್ವಿ, ತುಂಬ ದೂರ ಇರುತ್ತೆ ಅಂತ. ತುಂಬ ರಶ್ ಇತ್ತು. 20 ರೂಪಾಯಿದ್ರಲ್ಲೂ ತುಂಬ ರಶ್ ಇತ್ತು. 100 ರೂಪಾಯಿ ದರ್ಶನ ಇತ್ತು, ನೇರ ದರ್ಶನ ಅಂತ. ಅದು ಫುಲ್ ರಶ್ ಇತ್ತು. ಹಂಗೆ ಹಿಂಗೂ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಬರೋದು ಬಂದಿದ್ದೀವಿ ಅಂತ. ಎಷ್ಟು ರಶ್ ಇತ್ತು, ಇಷ್ಟು ರಶ್ ಇರುತ್ತೆ ಅಂದ್ಕೊಂಡಿರಲಿಲ್ಲ. ಯಾವಾಗಲೂ ಖಾಲಿ ನೋಡಿ ಅಭ್ಯಾಸಕ್ಕೆ. ಬಿಡು ದಿನ ಅಂದರೆ ವಾರದ ದಿನ ಬರ್ತಿರ್ಲಿಲ್ಲ. ಸೋಮವಾರ, ಶುಕ್ರವಾರ, ಗುರುವಾರ, ಬುಧವಾರ ಆ ಥರ ಬರ್ತಿದ್ವಿ. ನೋಡಿ ಎಷ್ಟು ರಶ್ ಇದ್ದಾರೆ. ಅದೆಲ್ಲ 100 ರೂಪಾಯಿ ಟಿಕೆಟು. ತುಂಬ ರಶ್ ಇತ್ತು. ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಇವಾಗ ಕೆಳಗಡೆ ನೀರ ಹತ್ರ ಹೋಗ್ತಾಯಿದ್ವಿ. ಎಷ್ಟು ಜನ ಇದ್ದಾರೆ ನೋಡಿ, ನೋಡ್ತಾ ಇದ್ದಾರೆ ಖುಷಿ, ತುಂಬ ಖುಷಿ ಆಯ್ತದೆ. ಎಲ್ಲ ತರಕಾರಿಗಳೆಲ್ಲ ಮಾರ್ತಾಯಿದ್ರು, ಫ್ರೆಶ್ ಆಗಿತ್ತು ತರಕಾರಿ. ಬಜ್ಜಿ ನೋಡಿದ್ರೆ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ. ಬಜ್ಜಿ ತಗೊಂಡ್ರು. ಬಜ್ಜಿ ತಗೋಣ ತಿನ್ನೋಣ ಅಂತ. ಅದರಲ್ಲೂ ನಾನು ತಿಂತಾಯಿದ್ದೆ. ಚೆನ್ನಾಗಿತ್ತು ಬಜ್ಜಿ. ತುಂಬ ದಿನವೇ ಆಗಿತ್ತು ಬಜ್ಜಿ ತಿಂದು. ಇವಾಗ ಅಲ್ಲೋಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಹೇಳ್ತಾಯಿದ್ದೆ. ಬಜ್ಜಿ ತಿನ್ಕೊಂಡು ಹೊರಡ್ತೀವಿ. ಇವಾಗ ಬಜ್ಜಿ ತಿಂತಾಯಿದ್ದೀವಿ. ಇವಾಗ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ವಿ. ಆಯಿತು ದರ್ಶನ ಎಲ್ಲ. ಆಲೂಗೆಡ್ಡೆ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ತಗೊಂಡು ತುಂಬ ದಿನ ಆಗಿತ್ತು ತಿಂದು. ಇವಾಗ ತಿನ್ಕೊಂಡು ಓಡ್ತೀವಿ. ದೇವ್ರ ದರ್ಶನ ಎಲ್ಲ ಆಯಿತು. ತುಂಬ ರಶ್ ಐತೆ. ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಜ್ಜಿ ತಿನ್ಬಿಟ್ಟು ನೆಕ್ಸ್ಟ್ ಇನ್ನೇನು ತಿನ್ನೋದು ಗೊತ್ತಿಲ್ಲ. ಏನೇನು ಸಿಗುತ್ತೆ ಅದನ್ನೆಲ್ಲ ತಿನ್ಕೊಂಡು ಹೋಗೋದು. ಡಯಟ್ ಎಲ್ಲ ಊಫಿ ಇವತ್ತೊಂದು ದಿನಕ್ಕೆ ಡಯಟ್ ಎಲ್ಲ ಊಫಿ. ಬಿಸಿಲು ಚೆನ್ನಾಗೈತೆ. ಹಿಂಗಿದ್ರೆ ಎಷ್ಟು ನಂಗೆ ಬಿಸಿಲು. ತುಂಬ ದಿನ ಆಗಿತ್ತು ಬಜ್ಜಿ ತಿಂದು. ಇವಾಗ ಓಡ್ತಾ ಇದ್ದೀವಿ. ದೇವಸ್ಥಾನ ನೀರಿದೆಯಲ್ಲ ಅಲ್ಲಿಂದ ಇವಾಗ ಗಾಡಿ ಪಾರ್ಕಿಂಗ್ ಕಡೆ ಹೊರಟೆ. ಇವಾಗ ನಮ್ಮ ಪಯಣ ಎಲ್ಲಿಗೆ? ಇವಾಗ ಹೊರಟ್ವಿ. ಬಜ್ಜಿ ತಿಂದಾಯ್ತು, ವೀಡಿಯೋ ಮಾಡ್ಕೊಂಡಾಯ್ತು. 1 kg ದಪ್ಪ ಆಯ್ತೀನಿ ಇವತ್ತು ತಿಂದು ಚೆನ್ನಾಗಿ. ಇವಾಗ ಹೊಡ್ತಾ ಇದ್ವಿ. ಈ ಕಡೆ ನಿಮಿಷಾಂಬದ ನೀರು ಹರಿತದಲ್ಲ, ಅದು ಈ ಕಡೆಗೆಲ್ಲ ಅಲ್ಲಿಂದನೇ ಬರೋದು. ನೋಡಿ ಅಲ್ಲಿ ಜನಗಳೆಲ್ಲ ಕಾಣಿಸ್ತಾ ಇದ್ದಾರಲ್ಲ, ಅಲ್ಲಿಯವ್ರು ಅದೇ ಮೆಟ್ಲು ಇಳ್ದಿದ್ವಲ್ಲ ನಾವು, ಅಲ್ಲಿದ್ದೇನೆ. ಇವಾಗ ಹೊರಡ್ತಾ ಇರೋದು ನಾವು ಕರಿಘಟ್ಟ ಕಡೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ ಪ್ಲೇಸು. ಒಳಗಡೆ ಹೋಗಿರಲಿಲ್ಲ, ಅಂದರೆ ಟಿಕೆಟ್ ತೊಗೊಂಡು ಒಳಗಡೆ ಒಂಥರ ಪಾರ್ಕ್ ಥರ ಮಾಡಿದ್ದಾರೆ, ಅಲ್ಲಿ ಹೋಗಿರಲಿಲ್ಲ ಸರಿ ಹೋಗಿದ್ದಾಗ. ಅಂದರೆ ಯಾರೂ ಇರಲಿಲ್ಲ, ತುಂಬ ಬಿಸಿಲಿತ್ತು, ಹಂಗಾಗಿ ಹೋಗಿರಲಿಲ್ಲ ಅಷ್ಟೇ.
ಇವಾಗ ಅಲ್ಲೂ ಹೋಗೋಣ ಅಂದ್ಕೊಂಡು ಹೊರಟಿದ್ದೀವಿ. ಅದೊಂಥರ ಕರ್ಲಾಗಿದೆಯಲ್ಲ ರೋಡು, ತುಂಬ ಚೆನ್ನಾಗಿದೆ ಅದು. ಇವಾಗ ನೋಡಿ ಮುಂದೆ ಎಂಟ್ರೆನ್ಸ್ ದೇವಸ್ಥಾನ. ತುಂಬ ಬಿಸಿಲು ಇತ್ತು, ಈ ಥರ ಬಿಸಿಲಿದ್ರೇ ಇಷ್ಟ ನನಗೆ. ಈ ಮೋಡ ಇದ್ದರೆ ಒಂಥರ ಮನೆಯಿಂದ ಆಚೆ ಹೋಗೋಕ್ಕೆ ಬೇಜಾರಾಯ್ತದೆ. ಮುಂದೆ ಈ ಥರ ಎಲ್ಲ ರಶ್ ಇತ್ತು ಎಲ್ಲ ಕಡೆನೂ. ಇಲ್ಲಿ ಪರವಾಗಿಲ್ಲ, ನಿಮಿಷಾಂಬ ದೇವಸ್ಥಾನ ಹೋಲ್ಸ್ಕೊಂಡ್ರೆ ಇದು ಪರವಾಗಿಲ್ಲ. ರಶ್ ಇತ್ತು, ಅಂದರೆ ಅಷ್ಟೊಂದು ರಶ್ ಇರಲಿಲ್ಲ. ಇವಾಗ ಸ್ವಲ್ಪ ಹೋದ ತಕ್ಷಣ ಎಂಟ್ರೆನ್ಸ್ ನಮಸ್ಕಾರ ಮಾಡ್ಕೊಂಡು ಒಳಗಡೆಗೆ ಹೋಗೋಣ ಅಂತ ಒಳಗಡೆಗೆ ಹೊರಟ್ವಿ. ಸ್ವಲ್ಪ ಅಲ್ಲಿ ಮುಂದೆನೇ ಇಷ್ಟು ದಪ್ಪ ಅಕ್ಷರ ಬರೆದು ಹಾಕಿದ್ರು, ವೀಡಿಯೋ ಮಾಡಬೇಡಿ ಅಂತ. ಸ್ವಲ್ಪ ಕದ್ದು ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಇವಾಗ ಒಳಗಡೆಗೆ ಬಂದ್ವಿ. ಒಬ್ಬರಿಗೆ 10 ರೂಪಾಯಿ ಟಿಕೆಟು. ವ್ಯೂ ಪಾಯಿಂಟ್ಗೆ ಹೋಗೋಣ ಅಂದ್ಕೊಂಡ್ವಿ, ತುಂಬ ಬಿಸಿಲು, ನಾನು ಬರೋಲ್ಲ ಅಂದರು ನಮ್ಮ ಮನೆಯವರು. ಹಂಗೂ ನಾನು ಬರೋಲ್ಲ ಬಿಡಿ, ಆಯಿತು ಇನ್ನೊಂದು ಸರಿ ಬಂದಾಗ ಹತ್ತೋಣ ಅಂತ ಅಲ್ಲಿಗೆ ಹತ್ತಬೇಕು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕಡೆ ರೈಟ್ ಸೈಡು ಗುಡ್ಡ ಥರ, ಅಲ್ಲಿಗೆ ಹೋಗುತ್ತೆ ಆ ರೋಡು. ಆ ಕಡೆ ಹೋದಾಗ ಹತ್ಕೊಂಡು ಹೋದರೆ ಹೋಗುತ್ತೆ, ಚೆನ್ನಾಗಿರುತ್ತೆ. ಈ ಥರ ದಾರಿನೇ ಇದೆ. ಹೋಗಲಿಲ್ಲ, ಬೇಡ ಅಂತಂದ್ರಲ್ಲ ಅಂದ್ಬಿಟ್ಟು ಬೇಡ ಬಿಡಿ ಇನ್ನೊಂದು ಸರಿ ಚೋಟು ಬಂದಾಗ ಹೋಗೋಣ ಅಂತ. ನನ್ನ ಮಗನೂ ಬರಲಿಲ್ಲ, ಅವನಿದ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನೇನು ಅಲ್ಲೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ತಂಪಾಗಿತ್ತು, ಟೈಮ್ ಪಾಸ್ ಮಾಡ್ಕೊಂಡು ಹೊರಡೋಣ ಅಂತ ಹೊರಡೋದ ಅಂದ್ಕೊಂಡ್ವಿ. ಈ ಕಡೆ ಇದು ದಾರಿ ಇದೆಯಲ್ಲ, ಈಗ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದನೇ ಅಲ್ಲಿಗೆ ಹತ್ತೋದು. ಚೆನ್ನಾಗಿ ಕಾಣಿಸುತ್ತೆ. ನಾವು ಹೋಗೋಣ ಅಂದ್ಕೊಂಡು ಹೋಗಲಿಲ್ಲ, ಇನ್ನೊಂದು ಸರಿ ಬಂದಾಗ ಬರೋಣ ಅಂತ. ಕ್ಯಾಮ್ರಾ ಏನಾದ್ರು ತೊಗೊಂಡು ಬಂದರೆ ಎಕ್ಸ್ಟ್ರಾ ಇದೆ. ಆಮೇಲೆ ಫಿಲಮ್ದು ಮದುವೆಗೆ ಶೂಟ್ ಮಾಡ್ತಾರಲ್ಲ ಅದು ಇದ್ರೆ ಎಕ್ಸ್ಟ್ರಾ ಅಮೌಂಟ್ 1,000 ಏನೋ ಹಾಕಿದ್ರು. ಇನ್ನು ನಮಗೆಲ್ಲ 500 ರೂಪಾಯಿ ಅಷ್ಟೇ. ಸಾರಿ 500 ರೂಪಾಯಿ ಅಂತೀನಿ, 10 ರೂಪಾಯಿ 10 ರೂಪಾಯಿನ 20 ರೂಪಾಯಿನ ಮರ್ತೇ ಹೋಯ್ತಲ್ಲ, 20 ರೂಪಾಯಿ ಅನಿಸುತ್ತೆ, 20 ರೂಪಾಯಿನೇ. ಹಂಗೆ ಮಾತಾಡ್ಕೊಂಡು ಓಡ್ತಾ ಅದೇನೇನೋ ಕಾಮಿಡಿ ಮಾಡ್ತಾಯಿದ್ರು ನಮ್ಮ ಮನೆಯವರು. ಇವಾಗ ಹೊರಡ್ತಾ ಇದ್ದೀವಿ ಆಚೆ. ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ, ತುಂಬ ಬೋರ್ ಆಗುತ್ತೆ ನಿಮಗೆ ಅಂತ. ಎಳ್ನೀರು ಕುಡ್ಕೊಂಡು ಇವಾಗ ಹೊರಡ್ತೀವಿ. ಇವಾಗಿನ್ನು ಮನೆಗೆ ಹೊರಡ್ತೀವಿ. ನನಗೆ 2024ಅಲ್ಲಿ ಏನು ಅಂದ್ಕೊಂಡಿದ್ದೆ ಎಲ್ಲ ಆಗಿದೆ. ಈಗ 25ರಲ್ಲೋ ಹೀಗೆ ಇರಲಿ ಅಂತ ಕೇಳ್ಕೊತಾ ನಿಮ್ಗೆ ಇನ್ನೊಂದು ಸಾರಿ ವಿಶ್ ಹ್ಯಾಪಿ ನ್ಯೂ ಇಯರ್ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ, ಯಾವುದು ಅಂತ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ಧನ್ಯವಾದಗಳು. ನಿಮ್ಮ ಈಗ 2025ರಲ್ಲಿ ಏನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲ ಈಡೇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ